ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಜೀವನದ ಆಳವಾದ ಸತ್ಯವೊಂದರ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಜೀವನದಿಂದ ದುಃಖ ಮತ್ತು ಒತ್ತಡವನ್ನ ಶಾಶ್ವತವಾಗಿ ದೂರ ಮಾಡಬಲ್ಲದು. ನಾವು ಹೆಚ್ಚಾಗಿ ಹೊರಗಿನ ಜಗತ್ತಿನಲ್ಲಿ ಸಂತೋಷವನ್ನ ಹುಡುಕುತ್ತೇವೆ, ಆದರೆ ಕೈಗೆ ಸಿಗುವುದು ನಿರಾಶೆ ಮಾತ್ರ. ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಒಂದೇ ಸಂದರ್ಭದಲ್ಲಿ ಒಬ್ಬರು ಅಳುತ್ತಾರೆ, ಮತ್ತೊಬ್ಬರು ಶಾಂತರಾಗಿರುತ್ತಾರೆ. ಇದಕ್ಕೆ ಕಾರಣ ಏನು? ಇಂದು ನಾವು ಈ ರಹಸ್ಯವನ್ನ ತಿಳಿದುಕೊಳ್ಳೋಣ. ನಮ್ಮ ಒಳಗೆ ಉದಯಿಸುವ ಪ್ರತಿ ಭಾವನೆಯು ನಮ್ಮ ಸುಖ ದುಃಖಗಳನ್ನ ಸೃಷ್ಟಿಸುತ್ತದೆ. ಈ ಚಾನೆಲ್ಗೆ ಹೊಸದಾಗಿ ಬಂದವರಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಜ್ಞಾನದ ಈ ಹರಿವು ನಿರಂತರವಾಗಿ ನಿಮ್ಮವರೆಗೆ ತಲುಪಲಿ, ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗಲಿ. ಬನ್ನಿ ಪಯಣ ಆರಂಭಿಸೋಣ. ಮನಸ್ಸಿನ ರಚನೆ ಮತ್ತು ಭಾವನೆಗಳ ಹುಟ್ಟು. ಗೌತಮ ಬುದ್ಧರು ತಮ್ಮ ಜೀವನದಲ್ಲಿ ತಿಳಿದ ಸತ್ಯ ಇದು. ಮನುಷ್ಯನ ಜೀವನ ಅವನ ಮನಸ್ಸಿನದೇ ಸೃಷ್ಟಿ. ನಾವು ಜಗತ್ತು ಎಂದು ಕರೆಯುವುದು ನಿಜಕ್ಕೆ ನಮ್ಮೊಳಗಿನ ಚಿಂತನೆಗಳ ವಿಸ್ತಾರ ಮಾತ್ರ. ನಮ್ಮ ಭಾವನೆಗಳು ಹೇಗೆ ಹುಟ್ಟುತ್ತವೆ ಎಂದು ತಿಳಿಯಬೇಕಾದರೆ ಅದರ ಮೂಲವನ್ನ ಅರ್ಥ ಮಾಡಿಕೊಳ್ಳಬೇಕು. ಬುದ್ಧರು ಹೇಳುತ್ತಾರೆ, ನಾವು ಅನುಭವಿಸುವುದೆಲ್ಲ ಹೊರಗಿನ ಘಟನೆಗಳಿಂದಲ್ಲ, ಆ ಘಟನೆಗಳಿಗೆ ನಾವು ನೀಡುವ ಪ್ರತಿಕ್ರಿಯೆಯಿಂದ ಹುಟ್ಟುತ್ತವೆ. ಹೆಚ್ಚಿನವರು ತಮ್ಮ ದುಃಖಕ್ಕೆ ಇತರರು ಅಥವಾ ಪರಿಸ್ಥಿತಿಗಳೇ ಕಾರಣ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಬೇರೆ. ಸತ್ಯ ಏನೆಂದ್ರೆ, ಯಾವುದೇ ಹೊರಗಿನ ಶಕ್ತಿಯು ನಮಗೆ ದುಃಖ ನೀಡಲಾರದು, ನಾವು ಅದನ್ನ ಸ್ವೀಕರಿಸದ ಹೊರತು. ನಮ್ಮೊಳಗೆ ಭಾವನೆಗಳು ಹುಟ್ಟುವ ಪ್ರಕ್ರಿಯೆ ಬಹಳ ಸೂಕ್ಷ್ಮ. ಬುದ್ಧರು ಇದನ್ನ ಪ್ರತೀತ್ಯ ಸಮುತ್ಪಾದ ಎಂಬುದರ ಮೂಲಕ ವಿವರಿಸಿದ್ದಾರೆ. ಒಂದು ವಸ್ತುವಿನಿಂದ ಮತ್ತೊಂದು ಹುಟ್ಟುತ್ತದೆ. ಮೊದಲು ನಮ್ಮ ಇಂದ್ರಿಯಗಳು ಹೊರ ಜಗತ್ತನ್ನ ಸ್ಪರ್ಶಿಸುತ್ತವೆ. ಕಣ್ಣು ಏನನ್ನಾದರೂ ನೋಡಿದರೆ ಅಥವಾ ಕಿವಿ ಏನನ್ನಾದರೂ ಕೇಳಿದರೆ ಮನಸ್ಸಿನಲ್ಲಿ ಒಂದು ತರಂಗ ಹುಟ್ಟುತ್ತದೆ. ಆ ತರಂಗದೊಂದಿಗೆ ನಾವು ಆ ದೃಶ್ಯ ಅಥವಾ ಧ್ವನಿಗೆ ಹೆಸರು ಕೊಡುತ್ತೇವೆ. ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು. ಇಲ್ಲಿಯೇ ಸುಖ ದುಃಖದ ಬೀಜ ಬಿತ್ತಲ್ಪಡುತ್ತದೆ. ಒಳ್ಳೆಯದೆಂದು ಭಾವಿಸಿದರೆ ಪಡೆಯುವ ಆಸೆ ಹುಟ್ಟುತ್ತದೆ. ಕೆಟ್ಟದ್ದೆಂದು ಭಾವಿಸಿದರೆ ದೂರ ಇರುವ ಇಚ್ಛೆ ಅಥವಾ ಕೋಪ ಉಂಟಾಗುತ್ತದೆ. ಈ ಒಳ್ಳೆಯ ಕೆಟ್ಟ ಎಂಬ ಭಾವನೆಯೇ ನಮ್ಮ ಭಾವನೆಗಳನ್ನ ಸೃಷ್ಟಿಸುತ್ತದೆ. ಇವು ಆಕಾಶದಿಂದ ಬೀಳುವುದಿಲ್ಲ, ನಾವೇ ಇವುಗಳನ್ನ ರಚಿಸುತ್ತೇವೆ. ಪ್ರತಿ ಕ್ಷಣ ನಮ್ಮ ಚಿಂತನೆಗಳ ಮೂಲಕ ನಮ್ಮ ಮಾನಸಿಕ ಸ್ಥಿತಿಯನ್ನ ನಾವೇ ನಿರ್ಮಿಸುತ್ತಿದ್ದೇವೆ. ಹೇಗೆಂದ್ರೆ, ಒಬ್ಬ ಕುಂಬಾರ ಮಣ್ಣಿನಿಂದ ಪಾತ್ರೆ ಮಾಡುವಂತೆ ನಾವು ನಮ್ಮ ಚಿಂತನೆಗಳಿಂದ ನಮ್ಮ ವ್ಯಕ್ತಿತ್ವ ಮತ್ತು ಸುಖ ದುಃಖಗಳನ್ನ ರಚಿಸುತ್ತೇವೆ. ನೀವೇ ಯೋಚನೆ ಮಾಡಿ, ಒಂದು ಶಾಂತವಾದ ಸರೋವರದ ದಡದಲ್ಲಿ ಕುಳಿತಿದ್ದೀರಾ ಅಂತ ತಿಳ್ಕೊಳ್ಳಿ. ನೀರು ಸ್ಥಿರವಾಗಿದೆ, ಯಾವುದೇ ಚಲನೆ ಇಲ್ಲ. ಆಗ ನೀವು ಒಂದು ಕಲ್ಲನ್ನ ಎಸೆಯುತ್ತೀರಿ. ಆ ಕಲ್ಲು ಬಿದ್ದ ಕೂಡಲೇ ನೀರಿನಲ್ಲಿ ಅಲೆಗಳು ಎದ್ದು ಬೀಳುತ್ತವೆ. ನಮ್ಮ ಮನಸ್ಸು ಆ ಸರೋವರದಂತೆ, ಚಿಂತನೆಗಳು ಆ ಕಲ್ಲಿನಂತೆ. ಒಂದು ಚಿಂತನೆ ಬಂದರೆ ಅದು ನೂರಾರು ಭಾವನೆಯ ರೂಪದ ಅಲೆಗಳನ್ನು ಹುಟ್ಟಿಸುತ್ತದೆ. ಕೋಪದ ಚಿಂತನೆ ಬಂದರೆ ದೇಹ ಮನದಲ್ಲಿ ಉರಿ ಮತ್ತು ಒತ್ತಡದ ಅಲೆಗಳು. ಕರುಣೆ ಮತ್ತು ಪ್ರೇಮದ ಚಿಂತನೆ ಬಂದರೆ ಶೀತಲತೆ ಮತ್ತು ಶಾಂತಿಯ ಅಲೆಗಳು. ಹೀಗೆ ಭಾವನೆಗಳು ತಾವಾಗಿ ಹುಟ್ಟುವುದಿಲ್ಲ, ನಾವು ನಮ್ಮ ಚಿಂತನೆಗಳನ್ನ ಆಹಾರ ಮಾಡಿ ಅವುಗಳನ್ನು ಬದುಕಿಸುತ್ತಿದ್ದೇವೆ. ಸಮಸ್ಯೆ ಇದು, ಮನುಷ್ಯ ತನ್ನ ಚಿಂತನೆಗಳ ಬಗ್ಗೆ ಎಚ್ಚರವಿಲ್ಲದೆ ಇರುತ್ತಾನೆ, ನಿದ್ರೆಯಲ್ಲಿರುವಂತೆ. ಯಾವಾಗ ನಕಾರಾತ್ಮಕ ಚಿಂತನೆ ಬಂತು, ಯಾವಾಗ ಅದನ್ನ ಹಿಡಿದು ದೊಡ್ಡ ಮರವನ್ನಾಗಿ ಬೆಳೆಸಿದ ಎಂದು ತಾನೇ ತಿಳಿಯಲಾರ. ಬುದ್ಧರು ಹೇಳುತ್ತಾರೆ, ದುಃಖದ ಮೂಲ ಅಜ್ಞಾನ. ಈ ಅಜ್ಞಾನವೇ ನಮ್ಮೊಳಗೆ ಏನು ನಡೆಯುತ್ತಿದೆ ಎಂದು ತಿಳಿಯದಿರುವುದು. ನಾವು ಹೊರ ಜಗತ್ತನ್ನ ಬದಲಾಯಿಸಲು ನಮ್ಮ ಜೀವನವನ್ನೇ ವ್ಯರ್ಥ ಮಾಡುತ್ತೇವೆ. ಇತರರು ನಮ್ಮಂತೆ ನಡೆಯಬೇಕು, ಹವಾಮಾನ ನಮ್ಮ ಇಷ್ಟಕ್ಕೆ ಇರಬೇಕು, ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿರಬೇಕು. ಹೊರ ಜಗತ್ತು ಅನಿತ್ಯ, ನಿರಂತರ ಬದಲಾಗುತ್ತಿರುತ್ತದೆ. ನಮ್ಮ ಭಾವನೆಗಳು ನಮ್ಮದೇ ಸೃಷ್ಟಿ ಎಂದು ಸ್ವೀಕರಿಸಿದಾಗ ನಮ್ಮ ಕೈಯಲ್ಲಿ ದೊಡ್ಡ ಶಕ್ತಿ ಬರುತ್ತದೆ, ಜೀವನವನ್ನು ಬದಲಾಯಿಸುವ ಶಕ್ತಿ. ಇಲ್ಲಿಯವರೆಗೆ ನಾವು ನಮ್ಮ ಸಂತೋಷದ ಕೀಲಿ ಕೈಯನ್ನ ಇತರರ ಜೇಬಿನಲ್ಲಿ ಇಟ್ಟು ತಿರುಗುತ್ತಿದ್ದೆವು. ಅವನು ನನ್ನನ್ನು ಅವಮಾನಿಸಿದ, ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ. ಅವನು ನನ್ನನ್ನ ಮೆಚ್ಚಿಕೊಂಡ, ಆದ್ದರಿಂದ ನಾನು ಸಂತೋಷವಾಗಿದ್ದೇನೆ. ಇದು ಗುಲಾಮಗಿರಿ. ಬುದ್ಧರು ನಮ್ಮನ್ನ ಈ ಗುಲಾಮಗಿರಿಯಿಂದ ಮುಕ್ತಗೊಳಿಸುವ ಮಾರ್ಗವನ್ನ ತೋರಿಸುತ್ತಾರೆ. ಯಾರಾದರೂ ಕೇವಲ ಪದಗಳನ್ನು ಹೇಳಬಹುದು, ಆ ಪದಗಳನ್ನ ಅಪಮಾನವೆಂದು ಭಾವಿಸಿ ದುಃಖಿಸುವುದು ಅಥವಾ ಕೇವಲ ಶಬ್ದಗಳೆಂದು ಅಪೇಕ್ಷಿಸುವುದು ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ. ಭಾವನೆಗಳ ರಚನೆಗಳಲ್ಲಿ ಸ್ಮೃತಿಯ ಪಾತ್ರ ಬಹಳ ದೊಡ್ಡದು. ನಮ್ಮ ಮನಸ್ಸು ಅತೀತದ ನೆನಪುಗಳ ಭಂಡಾರ. ವರ್ತಮಾನದಲ್ಲಿ ಯಾವುದಾದರೂ ಘಟನೆ ನಡೆದಾಗ ಮನಸ್ಸು ತಕ್ಷಣ ಅದನ್ನ ಅತೀತದ ಅನುಭವಗಳೊಂದಿಗೆ ಹೋಲಿಸುತ್ತದೆ. ಅತೀತದಲ್ಲಿ ಯಾರಾದರೂ ನಿಮಗೆ ನೋವು ನೀಡಿದ್ದರೆ, ಇಂದು ಅಂತಹ ವ್ಯಕ್ತಿ ಬಂದರೆ ಮನಸ್ಸು ತಕ್ಷಣ ಭಯದ ಗಂಟೆ ಬಾರಿಸುತ್ತದೆ, ಭಯ ಅಥವಾ ದ್ವೇಷ ಹುಟ್ಟುತ್ತದೆ. ಆದರೆ ಹೊಸ ವ್ಯಕ್ತಿ ಏನೂ ಮಾಡಿಲ್ಲ. ಅತೀತದ ಚಿಂತನೆಗಳೇ ವರ್ತಮಾನದ ಭಾವನೆಯನ್ನು ರಚಿಸಿವೆ. ಆದ್ದರಿಂದ ಬುದ್ಧರು ಹೇಳುತ್ತಾರೆ,
ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಹಿಂದಿನದು ಈಗಲ್ಲ, ಮುಂದಿನದು ಇನ್ನೂ ಬಂದಿಲ್ಲ. ಕೇವಲ ವರ್ತಮಾನ ಕ್ಷಣವೇ ಸತ್ಯ. ವರ್ತಮಾನದಲ್ಲಿ ಪೂರ್ಣ ಜಾಗೃತರಾಗಿದ್ದರೆ ಚಿಂತನೆಗಳು ಹೇಗೆ ಉದಯಿಸುತ್ತಿವೆ ಎಂದು ನೋಡಬಲ್ಲೆವು. ಜಾಗೃತೆ ಬಂದ ಕೂಡಲೇ ಚಿಂತನೆಗಳ ಸರಣಿ ಒಡೆದು ಹೋಗುತ್ತದೆ. ನಿಮ್ಮ ಕೋಪವನ್ನು ನೋಡಿದ ಕೂಡಲೇ ಅದು ದುರ್ಬಲವಾಗುತ್ತದೆ. ನಿಮ್ಮ ಭಯವನ್ನು ನೋಡಿದ ಕೂಡಲೇ ಅದು ಮಾಯವಾಗೋಗುತ್ತೆ. ಅಂಧಕಾರಕ್ಕೆ ಬೆಳಕು ಬಂದರೆ ಅದು ಇರಲಾರದು. ಜಾಗೃತೆಯೇ ಆ ಬೆಳಕು. ಅಜ್ಞಾನದ ಅಂಧಕಾರವನ್ನ ನಾಶ ಮಾಡುತ್ತದೆ. ಸುಖ ದುಃಖಗಳು ಹೊರಗಿನ ವಸ್ತುಗಳಲ್ಲ, ಅವು ಮನಸ್ಸಿನ ಸ್ಥಿತಿಗಳು. ಒಂದೇ ಆಹಾರ ಒಬ್ಬ ಹಸಿದವನಿಗೆ ಅಮೃತ, ಒಬ್ಬ ರೋಗಿಗೆ ಅದು ವಿಷ. ಆಹಾರ ಒಂದೇ, ಅನುಭವ ಬೇರೆ ಬೇರೆ. ಏಕೆಂದರೆ ಮನಸ್ಸು ಮತ್ತು ದೇಹದ ಸ್ಥಿತಿ ಬೇರೆ ಬೇರೆ. ಇದರಿಂದ ಸಿದ್ಧವಾಗುತ್ತದೆ, ವಸ್ತುವಿನಲ್ಲಿ ಸುಖ ದುಃಖ ಇಲ್ಲ, ಅವು ನಮ್ಮ ಮನಸ್ಸಿನೊಳಗಿವೆ. ನಮ್ಮ ಭಾವನೆಗಳೇ ನಮ್ಮ ಜಗತ್ತನ್ನ ಸ್ವರ್ಗ ಅಥವಾ ನರಕ ಮಾಡುತ್ತವೆ. ಬುದ್ಧರು ಚಿತ್ತದ ಶುದ್ಧತೆಯ ಮೇಲೆ ಒತ್ತು ನೀಡಿದ್ದರು. ಚಿಂತೆ ಎಂದರೆ ಮನಸ್ಸು ಮತ್ತು ಅದರಲ್ಲಿ ಸಂಗ್ರಹವಾದ ಸಂಸ್ಕಾರಗಳು. ಕೋಪ, ಲೋಭ, ಮೋಹದ ಬೀಜಗಳನ್ನ ಬಿತ್ತಿದರೆ ದುಃಖ ಮಾತ್ರ ಸಿಗುತ್ತದೆ. ಮಹಲುಗಳಲ್ಲಿ ವಾಸಿಸಿದರೂ ಕೂಡ ಮೈತ್ರಿ, ಕರುಣೆ, ಸಂತೋಷದ ಬೀಜಗಳನ್ನ ಬಿತ್ತಿದರೆ ಗುಡಿಸಿಲಿನಲ್ಲಿಯೇ ಇದ್ದರೂ ಆನಂದ ಅನುಭವಿಸಬಹುದು. ಇದೆಲ್ಲ ನಮ್ಮ ಆಯ್ಕೆಯ ಮೇಲೆ ಅವಲಂಬಿತ. ಪ್ರತಿ ಕ್ಷಣ ನಮಗೆ ಯಾವ ಚಿಂತನೆಗೆ ಮಹತ್ವ ಕೊಡಬೇಕು, ಯಾವುದನ್ನು ಬಿಡಬೇಕು ಎಂಬ ಆಯ್ಕೆಯ ಶಕ್ತಿ ಇದೆ. ನಾವು ಹೆಚ್ಚಾಗಿ ಭಾವನೆಗಳನ್ನ ದಬ್ಬುವ ಪ್ರಯತ್ನ ಮಾಡುತ್ತೇವೆ. ಹೇಗೆಂದ್ರೆ ಕೋಪ ಬಂದರೆ ಒಳಗೊಳಗೆ ನುಂಗಿಕೊಳ್ಳುತ್ತೇವೆ. ಬುದ್ಧರು ಇದಕ್ಕೆ ವಿರೋಧಿ. ಭಾವನೆಗಳನ್ನ ದಬ್ಬಬಾರದು, ಅವುಗಳ ಜೊತೆಗೆ ಬಂದು ತಪ್ಪು ಮಾಡಬಾರದು. ಕೇವಲ ಅವುಗಳನ್ನ ನೋಡಬೇಕು, ಒಂದು ಸಾಕ್ಷಿಯಂತೆ ನೋಡಬೇಕು. ಆಕಾಶದಲ್ಲಿ ಮೋಡಗಳು ಬಂದು ಹೋಗುತ್ತವೆ. ಆಕಾಶ ಅವುಗಳನ್ನ ತಡೆಯುವುದಿಲ್ಲ, ಅವುಗಳೊಂದಿಗೆ ಹರಿಯುವುದಿಲ್ಲ, ಅದು ಸ್ಥಿರವಾಗಿರುತ್ತದೆ. ಅದೇ ರೀತಿ ನಮ್ಮ ಚಿಂತನೆ ಮತ್ತು ಭಾವನೆಗಳನ್ನ ಬಂದು ಹೋಗುವಂತೆ ನೋಡಬೇಕು. ಈ ಅಭ್ಯಾಸ ಆರಂಭಿಸಿದಾಗ ಭಾವನೆಗಳು ಎಷ್ಟು ಕ್ಷಣಿಕ ಎಂದು ತಿಳಿಯುತ್ತದೆ. ಈಗ ಕೋಪವಿದೆ, ಸ್ವಲ್ಪ ಸಮಯದ ನಂತರ ಶಾಂತಿ, ಈಗ ಸಂತೋಷ, ಸ್ವಲ್ಪದರಲ್ಲೇ ದುಃಖ. ಇಷ್ಟು ಬೇಗ ಬದಲಾಗುವುದನ್ನು ತನ್ನದೆಂದು ಭಾವಿಸಿ ಹಿಂದೆ ಬೀಳುವುದು ಅಥವಾ ಭಯಪಡುವುದು ವ್ಯರ್ಥ. ಈ ತಿಳುವಳಿಕೆಯೇ ಪ್ರಜ್ಞೆ. ಇದೇ ನಮ್ಮನ್ನು ದುಃಖದಿಂದ ಮುಕ್ತಗೊಳಿಸುತ್ತದೆ. ಜೀವನದ ಈ ಸತ್ಯ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ನಾವೇ ನಮ್ಮ ಭಾಗ್ಯದ ನಿರ್ಮಾತೃಗಳು. ಯಾವುದೇ ದೇವರು ಅಥವಾ ಶಕ್ತಿ ನಮಗೆ ಶಿಕ್ಷೆ ಅಥವಾ ಬಹುಮಾನ ನೀಡುತ್ತಿಲ್ಲ. ನಮ್ಮ ಕರ್ಮ ಮತ್ತು ಚಿಂತನೆಗಳೇ ನಮ್ಮ ಸುಖ ದುಃಖಗಳನ್ನ ನೀಡುತ್ತಿವೆ. ನಮ್ಮ ಭಾವನೆಗಳ ಜವಾಬ್ದಾರಿ ತೆಗೆದುಕೊಂಡಾಗ ನಾವು ದೂರು ಕೊಡುವುದನ್ನ ನಿಲ್ಲಿಸುತ್ತೇವೆ. ಇತರರ ಮೇಲೆ ದೋಷ ಹಾಕುವುದನ್ನ ಬಿಡುತ್ತೇವೆ. ಒಳಗೆ ಅದ್ಭುತ ಶಾಂತಿ ಉಂಟಾಗುತ್ತದೆ. ಇದೇ ನಿರ್ಮಾಣದ ಮೊದಲ ಹೆಜ್ಜೆ. ಇಲ್ಲಿ ನಾವು ತಿಳಿದುಕೊಂಡಿದ್ದು ಮನಸ್ಸೇ ಭಾವನೆಗಳ ಜನ್ಮದಾತ. ಇನ್ನಷ್ಟು ಆಳಕ್ಕೆ ಹೋಗಿ ಚಿಂತನೆಗಳನ್ನು ಶುದ್ಧೀಕರಿಸುವುದು ಹೇಗೆ, ಸ್ಥಿರ ಸುಖವನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ. ಈ ಪಯಣ ಇನ್ನೂ ಆರಂಭವಾಗಿದೆ. ಮುಂದೆ ಇನ್ನಷ್ಟು ಆಸಕ್ತಿ ಮತ್ತು ಜ್ಞಾನದಾಯಕವಾಗಿರುತ್ತದೆ. ನಿಮ್ಮ ಮನಸ್ಸನ್ನು ಒಂದು ಪ್ರಯೋಗಾಲಯ ಮಾಡಿ, ಅದರೊಳಗಿನ ಚಿಂತನೆಗಳ ರಸಾಯನವನ್ನ ನೋಡಿ. ನಮ್ಮೊಳಗಿನ ಅಶಾಂತಿಯ ಮೂಲ ನಮ್ಮ ಆಸೆಗಳೇ. ಬುದ್ಧರು ಹೇಳಿದ್ದಾರೆ, ಈ ಜಗತ್ತು ಅನಿತ್ಯ, ಇಲ್ಲಿ ಏನೂ ಸ್ಥಿರವಿಲ್ಲ. ಆದರೂ ನಾವು ವಸ್ತುಗಳು ಮತ್ತು ವ್ಯಕ್ತಿಗಳನ್ನ ಹಿಡಿದಿಟ್ಟುಕೊಳ್ಳಲು ಬಯಸುತ್ತೇವೆ. ಈ ಹಿಡಿತವೇ ದುಃಖ ಮತ್ತು ಅಶಾಂತಿಯನ್ನ ಸೃಷ್ಟಿಸುತ್ತದೆ. ಯಾವುದಾದರೂ ವಸ್ತುವಿನ ಮೇಲೆ ಅತಿಯಾದ ಮೋಹ ಇದ್ದರೆ ಅದನ್ನ ಕಳೆದುಕೊಳ್ಳುವ ಭಯ ಉಂಟಾಗುತ್ತದೆ. ಈ ಭಯವೇ ನಮ್ಮ ಶಾಂತಿಯನ್ನು ನಾಶ ಮಾಡುತ್ತದೆ. ಬುದ್ಧನ ಮಾರ್ಗ ನಮಗೆ ಕಲಿಸುತ್ತದೆ, ಭಾವನೆಗಳ ದಾಸರಾಗದೆ ಅವುಗಳ ಸ್ವಾಮಿಗಳಾಗುವುದು ಹೇಗೆ. ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ ಯಂತ್ರದಂತೆ ಕೆಲಸ ಮಾಡುತ್ತದೆ. ನಾವು ಯಾವ ಚಿಂತನೆಯನ್ನು ಪದೇ ಪದೇ ತರುತ್ತೇವೋ ಅದು ನಮ್ಮ ಸ್ವಭಾವದ ಭಾಗವಾಗೋಗುತ್ತೆ. ಬುದ್ಧರು ಇದನ್ನ ಸಂಸ್ಕಾರ ಎಂದು ಕರೆದರು. ಈ ಸಂಸ್ಕಾರಗಳೇ ನಮ್ಮ ಪ್ರತಿಕ್ರಿಯೆಯನ್ನು ನಿರ್ಧರಿಸುತ್ತವೆ. ಕೋಪಕ್ಕೆ ತರಬೇತಿ ನೀಡಿದ್ದರೆ ಸಣ್ಣ ವಿಷಯಕ್ಕೂ ತೀವ್ರ ಕೋಪ ಬರುತ್ತದೆ. ಕ್ಷಮೆ ಮತ್ತೆ ಕರುಣೆಗೆ ಸಿದ್ಧಗೊಳಿಸಿದ್ದರೆ ದೊಡ್ಡ ವಿಪತ್ತಿನಲ್ಲಿಯೂ ವಿಚಲಿತರಾಗಿರುವುದಿಲ್ಲ. ನಮ್ಮ ಭಾವನೆಗಳು ಹಿಂದಿನ ಕರ್ಮಗಳು ಮತ್ತು ವರ್ತಮಾನದ ಚಿಂತನೆಗಳ ಮಿಶ್ರಣ. ಭವಿಷ್ಯವನ್ನು ಸುಖಮಯ ಮಾಡಲು ವರ್ತಮಾನದ ಚಿಂತನೆಗಳ ಮೇಲೆ ಕಾವಲು ಇಡಬೇಕು. ಜಾಗೃತೆ ಎಂದರೆ ತನ್ನನ್ನು ಸಾಕ್ಷಿಯಂತೆ ನೋಡುವುದು. ನೀವು ಕೋಪಗೊಂಡಾಗ ನಾನು ಕೋಪಗೊಂಡಿದ್ದೇನೆ ಎನ್ನುವುದು ತಪ್ಪು. ಬದಲಿಗೆ ಈಗ ಮನಸ್ಸಿನಲ್ಲಿ ಕೋಪ ಸಂಚರಿಸುತ್ತಿದೆ ಎಂದು ನೋಡಿ. ಭಾವನೆಯಿಂದ ಬೇರ್ಪಡಿಸಿಕೊಂಡ ಕೂಡಲೇ ಅದು ಶಕ್ತಿ ಕಳೆದುಕೊಳ್ಳುತ್ತದೆ. ಬುದ್ಧರು ವಿಪಶ್ಯಾನ ಮೂಲಕ ಇದನ್ನೇ ಕಲಿಸಿದರು. ದೇಹದಲ್ಲಿ ಉಂಟಾಗುವ ಸಂವೇದನೆಗಳನ್ನ ಕೇವಲ ಅನುಭವಿಸಿ, ಅವುಗಳಿಗೆ ಪ್ರತಿಕ್ರಿಯಿಸಬೇಡಿ. ಪ್ರತಿಕ್ರಿಯೆ ನಿಲ್ಲಿಸಿದಾಗ ಹಳೆಯ ಸಂಸ್ಕಾರಗಳು ನಾಶವಾಗುತ್ತವೆ. ಮನಸ್ಸು ನಿರ್ಮಲವಾಗುತ್ತದೆ. ಈ ನಿರ್ಮಲತೆಯೇ ನಿಜವಾದ ಸುಖದ ಆಧಾರ. ಸಂತೋಷವನ್ನ ಹೊರಗಿನ ವಸ್ತುಗಳಲ್ಲಿ ಹುಡುಕುವವರು ಹೆಚ್ಚು.
ಒಳ್ಳೆಯ ಆಹಾರದಲ್ಲಿ, ಉನ್ನತ ಹುದ್ದೆಯಲ್ಲಿ ಇದೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಇದು. ವಸ್ತುಗಳು ಕೇವಲ ಸಂವೇದನೆ ಉಂಟು ಮಾಡುತ್ತವೆ. ಆ ಸಂವೇದನೆಗಳಿಗೆ ಸುಖ ಅಥವಾ ದುಃಖದ ಹೆಸರುಗಳನ್ನ ನಮ್ಮ ಮನಸ್ಸು ನೀಡುತ್ತದೆ. ಒಂದೇ ಪರಿಸ್ಥಿತಿ ಒಬ್ಬರಿಗೆ ಉತ್ಸವ, ಮತ್ತೊಬ್ಬರಿಗೆ ಶೋಕಕ್ಕೆ ಕಾರಣವಾಗಬಹುದು. ನಮ್ಮೊಳಗಿನ ಸ್ಥಿತಿಯೇ ಹೊರ ಜಗತ್ತಿಗೆ ಬಣ್ಣ ನೀಡುತ್ತದೆ. ಬುದ್ಧರು ಹೇಳುತ್ತಾರೆ, ಮನಸ್ಸು ಗೆಲ್ಲುವುದು ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ಶ್ರೇಷ್ಠ. ಮನಸ್ಸನ್ನು ಗೆದ್ದವನನ್ನು ಯಾರೂ ಪರಾಜಿತಗೊಳಿಸಲಾರರು. ತೃಷ್ಣೆಯೇ ಎಲ್ಲಾ ಅನರ್ಥಗಳ ಮೂಲ. ಇನ್ನಷ್ಟು ಪಡೆಯುವ ಅಂತ್ಯವಿಲ್ಲದ ದಾಹ. ಒಂದು ಇಚ್ಛೆ ಪೂರೈಸಿದ ಕೂಡಲೇ ಮತ್ತೊಂದು ಹುಟ್ಟುತ್ತದೆ. ಈ ಚಕ್ರವನ್ನ ಒಡೆಯುವ ಏಕೈಕ ಮಾರ್ಗ ಸಂತೋಷ. ಸಂತೋಷ ಎಂದರೆ ಕೆಲಸ ಬಿಡುವುದಲ್ಲ, ಫಲದ ಆಸಕ್ತಿ ಬಿಡುವುದು. ಫಲದ ಚಿಂತೆ ಇಲ್ಲದೆ ಕರ್ಮದಲ್ಲಿ ಗಮನ ಹಾಕಿದರೆ ಮನಸ್ಸು ಶಾಂತವಾಗಿರುತ್ತದೆ. ಶಾಂತ ಮನಸ್ಸಿನ ಕ್ರಿಯೆಗಳು ಯಶಸ್ವಿಯಾಗುತ್ತವೆ. ಬುದ್ಧನ ಬೋಧನೆಗಳಲ್ಲಿ ಮೈತ್ರಿಗೆ ವಿಶೇಷ ಸ್ಥಾನವಿದೆ. ಎಲ್ಲಾ ಪ್ರಾಣಿಗಳಿಗೆ ಪ್ರೇಮದ ಭಾವ. ಇತರರ ಬಗ್ಗೆ ಈರ್ಷೆ ಅಥವಾ ದ್ವೇಷ ಇದ್ದರೆ ಮೊದಲು ನಾವೇ ಸುಡಲ್ಪಡುತ್ತೇವೆ. ಬಿಸಿ ಕೋಲೆಯನ್ನ ಇತರರ ಮೇಲೆ ಎಸೆಯಲು ಹಿಡಿದರೆ ಮೊದಲು ಅದು ನಮ್ಮ ಕೈಯೇ ಸುಟ್ಟೋಗುತ್ತದೆ. ನಕಾರಾತ್ಮಕ ಭಾವನೆಗಳು ಮೊದಲು ನಮ್ಮ ಮಾನಸಿಕ ಆರೋಗ್ಯವನ್ನ ನಾಶ ಮಾಡುತ್ತವೆ. ಆದ್ದರಿಂದ ಇತರರ ಕಲ್ಯಾಣದ ಭಾವನೆ ಇಡುವುದೇ ಸ್ವಂತ ಕಲ್ಯಾಣದ ಮಾರ್ಗ. ಎಲ್ಲರಿಗೂ ಸುಖವನ್ನು ಕೋರಿದಾಗ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯು ಹುಟ್ಟುತ್ತದೆ. ಚಿಂತನೆಗಳನ್ನು ಶುದ್ಧೀಕರಿಸಿದರೆ ಆಚರಣೆ ತಾನಾಗಿಯೇ ಶುದ್ಧವಾಗುತ್ತದೆ. ಬುದ್ಧರು ಅಷ್ಟಾಂಗಿಕ ಮಾರ್ಗವನ್ನು ತೋರಿಸಿದ್ದಾರೆ. ಸರಿಯಾದ ದೃಷ್ಟಿ ಮತ್ತು ಸರಿಯಾದ ಸಂಕಲ್ಪದತ್ತ ಕೊಂಡೊಯ್ಯುತ್ತದೆ. ದೃಷ್ಟಿ ಸರಿಯಾದಾಗ ಸತ್ಯ ಅಸತ್ಯದ ನಡುವೆ ವ್ಯತ್ಯಾಸ ತಿಳಿಯುತ್ತದೆ. ಯಾವ ಚಿಂತನೆಗಳು ಬಂಧನಕ್ಕೆ ಕೊಂಡೊಯ್ಯುತ್ತವೆ, ಯಾವುವು ಮುಕ್ತಿಗೆ ಕೊಂಡೊಯ್ಯುತ್ತವೆ ಎಂದು ಅರ್ಥವಾಗುತ್ತದೆ. ನಮ್ಮ ಭಾವನೆಗಳು ನೀರಿನಂತೆ. ಯಾವ ಪಾತ್ರೆಯಲ್ಲಿ ಇಡುತ್ತೇವೋ ಅದೇ ಆಕಾರ ತಳೆಯುತ್ತದೆ. ನಮ್ಮ ಮನಸ್ಸು ರೂಪದ ಪಾತ್ರೆ. ವಿಶಾಲ ಮತ್ತು ಶುದ್ಧವಾದರೆ ಭಾವನೆಗಳು ವಿಶಾಲ ಮತ್ತು ಕಲ್ಯಾಣಕರವಾಗುತ್ತದೆ. ಈ ಯುದ್ಧದಲ್ಲಿ ಒತ್ತಡಕ್ಕೆ ಮುಖ್ಯ ಕಾರಣ ಇತರರೊಂದಿಗೆ ಹೋಲಿಕೆ. ಹೋಲಿಕೆ ಯಾವಾಗಲೂ ಅಹಂಕಾರ ಅಥವಾ ಕೀಳರಿಮೆಯನ್ನು ಹುಟ್ಟಿಸುತ್ತದೆ. ಬುದ್ಧರು ಕಲಿಸಿದ್ದಾರೆ, ಪ್ರತಿಯೊಬ್ಬರದು ಸ್ವಂತ ಪಯಣ. ಪ್ರತಿ ಹೂವಿಗೆ ತನ್ನದೇ ಸಮಯವಿದೆ. ನಾವು ನಮ್ಮ ಮಾರ್ಗದಲ್ಲಿ ದೃಢವಾಗಿರಬೇಕು. ಒಳಗಿನ ದೀಪವನ್ನು ತಾನೇ ಉರಿಸಬೇಕು. ಇತರರ ಬದಲು ಸ್ವಂತ ಮೇಲೆ ಗಮನ ಹಾಕಿದಾಗ ಶಕ್ತಿಯ ವ್ಯರ್ಥವಾಗುವಿಕೆ ನಿಲ್ಲುತ್ತದೆ. ನಮ್ಮ ಸೃಜನಶೀಲ ಶಕ್ತಿಯನ್ನು ಪೂರ್ಣವಾಗಿ ಬಳಸಬಹುದು. ಶಾಂತಿ ಹೊರಗಿನಿಂದ ಬರುವ ವಸ್ತುವಲ್ಲ, ಅದು ನಮ್ಮೊಳಗಿನ ಮೂಲ ಸ್ವಭಾವ. ಸಮುದ್ರದ ಆಳ ಯಾವಾಗಲೂ ಶಾಂತ, ಮೇಲೆ ಎಷ್ಟೇ ಅಲೆಗಳಿದ್ದರೂ. ನಮ್ಮ ಮನಸ್ಸಿನ ಆಳದಲ್ಲೂ ಅಪಾರ ಶಾಂತಿ ಮರೆಯಾಗಿದೆ. ನಾವು ಚಿಂತನೆಗಳಿಂದ ಎದ್ದ ಅಲೆಗಳನ್ನ ಶಾಂತಗೊಳಿಸುವುದನ್ನ ಕಲಿಯಬೇಕು. ಮೌನದ ಅಭ್ಯಾಸ ಇದಕ್ಕೆ ಬಹಳ ಸಹಾಯಕ. ವಾಣಿಯ ಮೌನ, ನಂತರ ಮನಸ್ಸಿನ ಮೌನ ಧರಿಸಿದಾಗ ಶಬ್ದಗಳಿಗೆ ಮೀರಿದ ಸತ್ಯದ ದರ್ಶನವಾಗುತ್ತದೆ. ಈ ಭಾಗದಲ್ಲಿ ನೀವು ತಿಳಿದುಕೊಂಡಿದ್ದು, ಆಸೆ ಮತ್ತು ತೃಷ್ಣೆಯನ್ನ ತ್ಯಜಿಸಿ ಭಾವನೆಗಳನ್ನ ನಿಯಂತ್ರಿಸುವುದು ಹೇಗೆ, ಕರುಣೆ ಮತ್ತು ಮೈತ್ರಿ ಹೇಗೆ ಮನಸ್ಸನ್ನ ಶುದ್ಧೀಕರಿಸುತ್ತವೆ. ಬುದ್ಧನ ಮಾರ್ಗ ಸರಳ, ಆದರೆ ನಿರಂತರ ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲದ ಜ್ಞಾನ ಕೇವಲ ಭಾರ. ಈ ಬೋಧನೆಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಜವಾದ ಪ್ರಯೋಜನ ಸಿಗುತ್ತದೆ. ಭಾವನೆಗಳು ಹುಟ್ಟುತ್ತವೆ, ನಾಶವಾಗುತ್ತವೆ. ಆದರೆ ಇವೆಲ್ಲದರ ಹಿಂದೆ ಸತ್ಯವನ್ನು ತಿಳಿಯುವವನು ಶಾಶ್ವತ ಮುಕ್ತನಾಗುತ್ತಾನೆ. ಜ್ಞಾನದ ಈ ಉಚ್ಚ ಶಿಖರಕ್ಕೆ ತಲುಪಿದಾಗ ಜೀವನ ಕೇವಲ ನಿರಂತರ ಹರಿವು ಎಂದು ಅನುಭವವಾಗುತ್ತದೆ. ಬುದ್ಧರು ಸ್ಪಷ್ಟಪಡಿಸಿದ್ದಾರೆ, ಮಳೆಯ ಹನಿಗಳು ಬಾಯಾರಿದ ಭೂಮಿಯನ್ನು ತಣಿಸುವಂತೆ ಕರುಣೆಯ ಚಿಂತನೆಗಳು ನಮ್ಮ ಚಿತ್ತವನ್ನು ತಣಿಸುತ್ತವೆ. ಜಗತ್ತಿನ ಎಲ್ಲಾ ವಸ್ತುಗಳು ಅನಿತ್ಯ ಎಂದು ತಿಳಿದಾಗ ಒಳಗಿನ ಒತ್ತಡ ಕಡಿಮೆಯಾಗುತ್ತದೆ. ಭಾವನೆಗಳು ಹುಟ್ಟುವುದು ನಾವು ಅವುಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡಾಗ. ಆದರೆ ಸಾಕ್ಷಿಯಂತೆ ಬೇರ್ಪಟ್ಟು ನೋಡಿದಾಗ ಅವು ಪ್ರಭಾವ ಕಳೆದುಕೊಳ್ಳುತ್ತವೆ. ನಮ್ಮೊಳಗಿನ ಅಶಾಂತಿ ನಮ್ಮ ಸ್ವಂತ ಕಲ್ಪನೆಗಳ ಫಲ ಎಂದು ತಿಳಿಯುವುದು ಬಹಳ ಅಗತ್ಯ. ಇನ್ನೂ ನಡೆಯದಿರುವ ವಿಷಯಗಳ ಬಗ್ಗೆ ಚಿಂತಿಸುತ್ತೇವೆ ಅಥವಾ ಬಹಳ ಹಿಂದೆ ಮುಗಿದ ವಿಷಯಗಳ ಬಗ್ಗೆ ದುಃಖಿಸುತ್ತೇವೆ. ಬುದ್ಧನ ಬೋಧನೆ ನಮಗೆ ಕಲಿಸುತ್ತದೆ, ವರ್ತಮಾನ ಕ್ಷಣವೇ ನಾವು ನಿಜವಾದ ಬದುಕುವ ಸ್ಥಳ. ಈ ಕ್ಷಣದಲ್ಲಿ ತಯಾರಿದ್ದರೆ ಭಾವನೆಗಳ ಚಕ್ರವ್ಯೂಹದಿಂದ ಹೊರಬರಬಹುದು. ಅನೇಕರು ಕೇಳುತ್ತಾರೆ, ಭಾವನೆಗಳಿಲ್ಲದ ಜೀವನ ನೀರಸವಾಗುವುದಿಲ್ಲವೇ? ಸತ್ಯ ಇದಕ್ಕೆ ವಿರುದ್ಧ. ಭಾವನೆಗಳ ದಾಸ್ಯ ಬಿಟ್ಟಾಗ ನೀವು ನಿಜವಾದ ಪ್ರೇಮ ಮತ್ತು ಕರುಣೆಯನ್ನ ಅನುಭವಿಸುತ್ತೀರಿ. ಆ ಪ್ರೇಮ ಸ್ವಾರ್ಥದ ಮೇಲೆ ನಿಂತಿರುವುದಿಲ್ಲ. ಸುಗಂಧತೆ ತಾನಾಗಿ ಎಲ್ಲರಿಗೂ ಹರಡುತ್ತದೆ. ಅಂತಹ ವ್ಯಕ್ತಿ ಯಾರ ಅಪಮಾನದಿಂದಲೂ ವಿಚಲಿತನಾಗುವುದಿಲ್ಲ, ಪ್ರಶಂಸೆಯಿಂದ ಒಬ್ಬುವುದಿಲ್ಲ. ಅವನಿಗೆ ಗೌರವ, ಅಪಮಾನ ಒಂದೇ. ಏಕೆಂದರೆ ಇವು ಕೇವಲ ಹೊರಗಿನ ಅಲೆಗಳು. ಅವು ಆಂತರಿಕ ಸಾಗರವನ್ನ ಸ್ಪರ್ಶಿಸಲಾರವು. ಜೀವನದ ಸಾರ್ಥಕತೆ ಒಳಗಿನ ಬೆಳಕನ್ನು ಗುರುತಿಸುವುದರಲ್ಲಿದೆ.
ಈ ಬೆಳಕು ನಮ್ಮನ್ನು ಸತ್ಯದತ್ತ ಕೊಂಡೊಯ್ಯುವ ಬೋಧ. ಬುದ್ಧರು ಹೇಳಿದ್ದರು, ಸ್ವಂತ ಮಾರ್ಗವನ್ನು ಸ್ವತಃ ಹುಡುಕಿ, ಏಕೆಂದರೆ ಸತ್ಯದ ಅನುಭವ ಸ್ವಂತ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಯಾರಾದರೂ ನಿಮಗೆ ಶಾಂತಿ ನೀಡಲಾರರು, ಕೇವಲ ಮಾರ್ಗ ತೋರಿಸಬಹುದು. ನಡೆಯುವುದು ನಿಮ್ಮದೇ ಕರ್ತವ್ಯ. ಮನಸ್ಸನ್ನು ಏಕಾಗ್ರಗೊಳಿಸುವುದನ್ನು ಕಲಿತಾಗ ಬಿಕ್ಕಟ್ಟು ಮಾನಸಿಕ ಶಕ್ತಿಗಳು ಒಗ್ಗೂಡುತ್ತವೆ. ಈ ಏಕಾಗ್ರತೆಯಿಂದ ಅಜ್ಞಾನದ ಪರದೆಯನ್ನು ಒಡೆಯುವ ಶಕ್ತಿ ಹುಟ್ಟುತ್ತದೆ. ಆಗ ದೊಡ್ಡ ಪರ್ವತಗಳಂತೆ ಕಂಡ ಸಮಸ್ಯೆಗಳು ಧೂಮದಂತೆ ಜ್ಞಾನದ ಗಾಳಿಯಿಂದ ಕರಗಿ ಹೋಗುತ್ತವೆ ಎಂದು ತಿಳಿಯುತ್ತದೆ. ಭಾವನೆಗಳ ರಚನೆಯನ್ನು ನಿಲ್ಲಿಸುವುದು ಎಂದರೆ ಕಲ್ಲಾಗುವುದಲ್ಲ, ಜಾಗೃತರಾಗುವುದು. ಜಾಗೃತರಾದಾಗ ಕೋಪದ ಬದಲು ಕರುಣೆಯನ್ನ ಆಯ್ಕೆ ಮಾಡುತ್ತೇವೆ, ದ್ವೇಷದ ಬದಲು ಕ್ಷಮೆಯನ್ನು ಆಯ್ಕೆ ಮಾಡುತ್ತೇವೆ. ಈ ಆಯ್ಕೆಯೇ ಮನುಷ್ಯನನ್ನು ಮಹಾನನ್ನಾಗಿ ಮಾಡುತ್ತವೆ. ಬುದ್ಧನ ಜೀವನ ನಮಗೆ ಇದನ್ನೇ ಕಲಿಸುತ್ತದೆ. ಸಾಮಾನ್ಯ ಮನುಷ್ಯ ಸಾಧನೆಯಿಂದ ಅಸಾಧಾರಣ ಶಾಂತಿಯನ್ನು ಪಡೆಯಬಹುದು. ಅವರು ಮಹಲುಗಳ ಸುಖವನ್ನು ತ್ಯಜಿಸಿದರು, ಏಕೆಂದರೆ ಆ ಸುಖ ಕ್ಷಣಿಕ ಎಂದು ತಿಳಿದರು. ನಿಜವಾದ ಮತ್ತು ಸ್ಥಿರ ಸುಖ ಮನಸ್ಸಿನ ಸ್ಥಿರತೆಯಲ್ಲಿದೆ. ಈ ಸ್ಥಿರತೆ ಬರುವುದು ಭಾವನೆಗಳ ಏರಿಳಿತಗಳಿಂದ ಪ್ರಭಾವಿತರಾಗದೇ ಇರುವಾಗ. ಈ ಜಗತ್ತಿನಲ್ಲಿ ನಾವು ಯಶಸ್ಸು ಎಂದು ಕರೆಯುವುದು ಹೆಚ್ಚಾಗಿ ಅಹಂಕಾರದ ತೃಪ್ತಿ ಮಾತ್ರ. ನಿಜವಾದ ಯಶಸ್ಸು ಎಂದರೆ ಪ್ರತಿ ಪರಿಸ್ಥಿತಿಯಲ್ಲೂ ಮನಸ್ಸು ಶಾಂತವಾಗಿರುವುದು. ಎಲ್ಲವೂ ಇದ್ದರೂ ಮನಸ್ಸು ಅಶಾಂತವಾದರೆ ನೀವು ಬಡವರು. ಏನೂ ಇಲ್ಲದಿದ್ದರೂ ಮನಸ್ಸು ಪ್ರಸನ್ನವಾದರೆ ನೀವು ಅತ್ಯಂತ ಶ್ರೀಮಂತ. ಬುದ್ಧರು ಭಿಕ್ಷೆಯ ಪಾತ್ರೆಯೊಂದಿಗೆ ಆ ಆನಂದವನ್ನ ಪಡೆದರು. ಅದು ಸಾಮ್ರಾಟರಿಗೂ ದುರ್ಬಲ, ಏಕೆಂದರೆ ಅವರು ಒಳಗಿನ ಜಗತ್ತನ್ನ ಗೆದ್ದರು, ಭಾವನೆಗಳನ್ನು ನಿಯಂತ್ರಿಸುವುದನ್ನ ಕಲಿತರು, ದುಃಖಕ್ಕೆ ಹೊರಗಿನ ಅಸ್ತಿತ್ವ ಇಲ್ಲ ಎಂದು ತಿಳಿದರು. ಒಂದು ಚಿಕ್ಕ ದೀಪ ದಟ್ಟ ಅಂಧಕಾರವನ್ನ ನಾಶ ಮಾಡುವಂತೆ ಸತ್ಯದ ಒಂದು ಚಿಕ್ಕ ಅಂಶ ನಮ್ಮ ಜೀವನದ ಕಷ್ಟಗಳನ್ನ ಮುಗಿಸಬಲ್ಲದು. ನಾವು ನಮ್ಮೊಳಗೆ ಆ ಸತ್ಯವನ್ನ ಹುಡುಕಬೇಕು. ಅದು ಕಾಲ ಮತ್ತು ಸ್ಥಳಕ್ಕೆ ಅತೀತ. ಧ್ಯಾನದ ಮೂಲಕ ಅಂತರ್ಮನಕ್ಕೆ ತಿಳಿದಾಗ ಶಬ್ದಗಳಿಗೆ ಮೀರಿದ ಶಾಂತಿ ಸಿಗುತ್ತದೆ. ಇದೇ ಬುದ್ಧರು ಪರಮಪದ ಎಂದು ಕರೆದ ಸ್ಥಿತಿ. ಇಲ್ಲಿ ತಲುಪಿದ ಮನುಷ್ಯ ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಅವನ ಮನಸ್ಸಿನಲ್ಲಿ ವೈರವಿಲ್ಲ, ತೃಷ್ಣೆ ಇಲ್ಲ, ಕೇವಲ ಮಂಗಳ ಭಾವನೆಯಿಂದ ತುಂಬಿರುತ್ತಾನೆ. ಅವನ ಜೀವನ ಇತರರ ಕಲ್ಯಾಣಕ್ಕೆ ಸಮರ್ಪಿತವಾಗಿರುತ್ತದೆ. ಕೊನೆಯಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ಪಯಣ ಒಂದು ದಿನದಲ್ಲ, ಇದಕ್ಕೆ ನಿರಂತರ ಪ್ರಯತ್ನ ಮತ್ತು ಧೈರ್ಯ ಬೇಕು. ರೈತ ಬೀಜ ಬಿತ್ತಿ ಫಲ ಬರಲು ಧೈರ್ಯದಿಂದ ಕಾಯುವಂತೆ ನಾವೂ ಸಹ ಸಾಧನೆಯಲ್ಲಿ ನಿರಂತರರಾಗಿರಬೇಕು. ಭಾವನೆಗಳ ವೇಗ ಕೆಲವೊಮ್ಮೆ ತೀವ್ರವಾಗಿರುತ್ತದೆ, ಕೆಲವೊಮ್ಮೆ ಮಂದವಾಗಿರುತ್ತದೆ. ಆದರೆ ಜಾಗೃತೆಯನ್ನ ಕಾಪಾಡಿಕೊಳ್ಳಬೇಕು. ನಿರಂತರ ಅಭ್ಯಾಸದಿಂದ ಒಂದು ಕಾಲ ಬರುತ್ತದೆ, ನಮ್ಮ ಮನಸ್ಸು ಸಂಪೂರ್ಣವಾಗಿ ವಶವಾಗುತ್ತದೆ. ಆಗ ನಾವು ನಮ್ಮ ಜೀವನದ ಶಿಲ್ಪಿಗಳು ಎಂದು ಅನುಭವಿಸುತ್ತೇವೆ. ಸುಂದರ ಮತ್ತು ಶಾಂತ ಜೀವನವನ್ನ ನಿರ್ಮಿಸುತ್ತಿದ್ದೇವೆ. ಬುದ್ಧನ ಕರುಣೆ ಮತ್ತು ಪ್ರಜ್ಞೆ ನಮ್ಮ ಹಾದಿಯನ್ನ ಯಾವಾಗಲೂ ಬೆಳಗಲಿ. ನಾವೆಲ್ಲರೂ ಆ ಪರಮ ಸತ್ಯವನ್ನ ಪಡೆಯೋಣ. ಅದು ಎಲ್ಲಾ ದುಃಖಗಳ ಅಂತ್ಯ, ನಿಜವಾದ ಸ್ವಾತಂತ್ರ್ಯದತ್ತ ಕೊಂಡೊಯ್ಯುವುದು. ಭಾವನೆಯ ಹುಟ್ಟು ಮತ್ತು ನಾಶ ಪ್ರಕೃತಿ ನಿಯಮ. ಈ ನಿಯಮವನ್ನ ಅರ್ಥ ಮಾಡಿಕೊಂಡು ಶಾಂತರಾಗಿರುವುದೇ ಬುದ್ಧತ್ವ. ಇದೇ ಆ ಅಮೃತ. ಅದನ್ನ ಕುಡಿದ ನಂತರ ಯಾವುದೇ ಬಾಯಾರಿಕೆ ಉಳಿಯುವುದಿಲ್ಲ. ಮನುಷ್ಯ ಸದಾ ಕೃತಜ್ಞನಾಗಿರುತ್ತಾನೆ. ನಮೋ ಬುದ್ಧಾಯ.